ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಜ್ಞಾನದ ತ್ರೈವಿಧ್ಯವನ್ನು ತಿಳಿಸಿದ. ಸಾತ್ವಿಕವಾದ ಜ್ಞಾನ, ರಾಜಸವಾದ ಜ್ಞಾನ, ತಾಮಸವಾದ ಜ್ಞಾನ ಯಾವ ರೀತಿ ಇರ್ತದೆ ಅಂತ. ಇನ್ನು ಮುಂದೆ ಕರ್ಮ ಅದು ಸಾತ್ವಿಕವಾಗಿ, ರಾಜಸವಾಗಿ, ತಾಮಸವಾಗಿ ಹೇಗಾಗತ್ತೆ ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಅಂದರೆ ಇದೆಲ್ಲ ಏನು ಅಂತ ಹೇಳಿದರೆ, ಒಂದು ಸಾತ್ವಿಕವಾದದ್ದು ಅಂತ ಆಗಬೇಕಾದ್ರೆ ಕೇವಲ ಇವಾಗ ದೇವರ ಪೂಜೆ ಅನ್ನುವಂಥದ್ದು ಸಾತ್ವಿಕ ಕರ್ಮ ಅಂತ ಯಾವಾಗ ಆಗತ್ತೆ ಅಂತ ಹೇಳಿದರೆ, ಆ ಸಾತ್ವಿಕ ಜ್ಞಾನ ಇಟ್ಟುಕೊಂಡು, ಇಲ್ಲೇನು ಕೃಷ್ಣ ಸಾತ್ವಿಕವಾದ ಜ್ಞಾನ ಅಂತ ಹೇಳ್ತಾನೆ, ಅಂಥ ಸಾತ್ವಿಕ ಜ್ಞಾನ ಇಟ್ಟುಕೊಂಡು ಇಲ್ಲಿ ಯಾವ ರೀತಿ ಸಾತ್ವಿಕ ಕರ್ಮ ಅಂತ ಕೃಷ್ಣ ಹೇಳಿದಾನೆ ಆ ರೀತಿ ಮಾಡ್ತಾ, ಇನ್ನು ಮಾಡುವವನು ಮುಂದೆ ಹೇಳ್ತಾನೆ ಸಾತ್ವಿಕವಾದ ಕರ್ತೃ. ಹಾಗಿದ್ದಾಗ ಮಾತ್ರ ಅದು ಸಾತ್ವಿಕವಾದ ಕರ್ಮ ಆಗುತ್ತೆ. ಅದಕ್ಕೋಸ್ಕರ ಕೃಷ್ಣ ಆ ಸಾತ್ವಿಕ, ರಾಜಸ, ತಾಮಸ ಈ 3 ಕರ್ಮದ ವ್ಯತ್ಯಾಸವನ್ನು ತಿಳಿಸ್ತಾ ಇದ್ದಾನೆ. ಅದರಲ್ಲಿ ಮೊದಲು ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕ ಮುಚ್ಯತೆ. ಯಾವುದು ಸಾತ್ವಿಕವಾದ ಕರ್ಮ, ಯತ್ತತ್ ಸಾತ್ವಿಕ ಮುಚ್ಯತೆ, ಅದು ಸಾತ್ವಿಕ ಕರ್ಮ ಅಂತ ಕರೆಯಲ್ಪಡ್ತದೆ. ಯಾವುದು ಅಂತ ಹೇಳಿದರೆ, ಮೊದಲನೇದಾಗಿ ನಿಯತಂ ಅಂತ. ನಿಯತಂ ಅಂತ ಹೇಳಿದರೆ ಅದು ಮಾಡಲೇಬೇಕಾದದ್ದು ಮತ್ತು ನನಗೆ ಸಂಬಂಧಪಟ್ಟಿರುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ನಿಯತ ಅಂದರೆ ಸಂಬಂಧಿಸಿದ್ದು ಅಂತ ಅರ್ಥ. ಆ ವ್ಯಕ್ತಿಗೆ ಸಂಬಂಧಿಸಿದ ಕರ್ಮ ಅಂದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಒಂದು ಅರ್ಥ ಏನು ಅಂದರೆ, ಅದನ್ನು ಮಾಡದೇ ಇದ್ದರೆ ಪಾಪ ಬರುತ್ತೆ. ಯಾವ ಕರ್ಮವನ್ನು ಮಾಡದೇ ಇದ್ದರೆ ಪಾಪ ಬರುತ್ತೋ, ಮಾಡಿದರೆ ಪುಣ್ಯ ಬರುತ್ತೋ ಅದು ನಿಯತವಾದ ಕರ್ಮ. ಇನ್ನು ಕೆಲವು ಕರ್ಮ ಇರ್ತದೆ, ಅದೇನು ಅಂತ ಹೇಳಿದ್ರೆ ಮಾಡದೇ ಇದ್ದರೆ ಪಾಪ ಏನು ಬರಲ್ಲ ಅದು. ಇವಾಗ ಉದಾಹರಣೆಗೆ ಹೇಳುವುದಾಗಿದ್ದರೆ, ಅನೇಕ ವ್ರತಗಳಿದೆ. ಸೋಮವಾರ ವ್ರತ ಇದೆ, ಮಂಗಳವಾರ ವ್ರತ ಇದೆ, ಶುಕ್ರವಾರ ವ್ರತ ಇದೆ, ಈ ರೀತಿ ಅನೇಕ ವ್ರತಗಳೆಲ್ಲ ಇದೆ. ಆ ಎಲ್ಲ ವ್ರತಗಳನ್ನು ನೀವು ಮಾಡಿದರೆ ಪುಣ್ಯ ಬರುತ್ತೆ. ಹೌದು, ಇವಾಗ ಸಂಕಷ್ಟ ಚತುರ್ದಶಿ, ಚತುರ್ಥಿ ವ್ರತ ಮುಂತಾದವುಗಳೆಲ್ಲ ನೀವು ಮಾಡಿದರೆ ಪುಣ್ಯ ಬರುತ್ತೆ. ಮಾಡಲಿಲ್ಲ ಅಂತ ಹೇಳಿದ್ರೆ ಪಾಪ ಏನು ಬರಲ್ಲ ನಿಮಗೆ. ಯಾಕಂತ ಹೇಳಿದ್ರೆ ಅದು ನಿಮಗೇನಾದರೂ ನಿಮ್ಮ ಕಾಮನೆ ಪೂರ್ಣೆ ಮಾಡ್ಕೊಳ್ಬೇಕಾಗಿದೆಯಾ, ಆಸೆ ಪೂರ್ಣೆ ಮಾಡ್ಕೊಳ್ಬೇಕಾಗಿದೆಯಾ, ಮಾಡಿ ಅನ್ನುವಂಥ ವ್ರತಗಳು ಹೀಗೆ ಪುರಾಣದಲ್ಲಿ ಬಂದಿರುವಂಥದ್ದು. ಆದರೆ ಕೆಲವು ವ್ರತ, ಇವಾಗ ಏಕಾದಶಿ ವ್ರತ ಮಾಡಲೇಬೇಕು. 8 ವರ್ಷದಿಂದ 80 ವರ್ಷದ ಒಳಗಿರುವವರೆಲ್ಲರೂ ಕಂಪಲ್ಸರಿ ಮಾಡಲೇಬೇಕು ಅಂತ ಶಾಸ್ತ್ರಗಳ ನಿಯಮ. ಯಾಕಂದರೆ ಅದನ್ನು ಮಾಡದೇ ಇದ್ದರೆ, ಏಕಾದಶಿ ಉಪವಾಸ ಮಾಡದೇ ಇದ್ದರೆ ಪಾಪ ಬರುತ್ತೆ. ಯಾಕಂದರೆ ಇದು ನಿಯತವಾದ ಕರ್ಮ, ಮಾಡಲೇಬೇಕಾದ ಕರ್ಮ. ಇಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನ ವರ್ಣ ಆಶ್ರಮಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಅವನು ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ, ಸ್ತ್ರೀಯೋ, ಪುರುಷರೋ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸ್ತ್ರಗಳಲ್ಲಿ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹಿಂದೆ ಹೇಳಿದ್ದಾನೆ, ಇನ್ನು ಮುಂದೆಯೂ ಕೂಡ ಹೇಳ್ತಾನೆ ಏನೇನು ಕರ್ಮ ಮಾಡಬೇಕು ಅಂತ. ನಂತರ ಆಶ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇಂತಿಂಥವ್ರು ಇಂತಿಂಥ ಕರ್ಮ ಮಾಡಬೇಕು ಅಂತ ಹೇಳ್ತಾನೆ. ಆ ರೀತಿ ಶಾಸ್ತ್ರದಲ್ಲಿ ನನಗೆ ಯಾವುದು ಹೇಳಲ್ಪಟ್ಟಿದೆಯೋ ಆ ಕರ್ಮವನ್ನು ಮಾಡುವಂಥದ್ದೇನಿದೆ ಇದು ನಿಯತ ಕರ್ಮ. ಮತ್ತು ಎರಡನೆಯದ್ದೇನು ಅಂತ ಹೇಳಿದರೆ, ಇದು ಯಾವ ರೀತಿ ಆಗತ್ತೆ ಅಂತ ಹೇಳಿದರೆ ಭಗವಂತನ ಭಕ್ತಿಯಿಂದ ಕೂಡಿಕೊಂಡಿದ್ದಾಗ ಇದು ನಿಯತ ಕರ್ಮ. ಅಂದರೆ ಮಾಡಲೇಬೇಕಾದ ಎಲ್ರಿಗೂ ಸಂಬಂಧಪಟ್ಟದ್ದು ಏನಿಲ್ಲ ಅಂತ ಹೇಳಿದ್ರೆ ಭಗವಂತನಲ್ಲಿ ಭಕ್ತಿ ಮಾಡುವುದು. ಭಗವಂತನಲ್ಲಿ ಭಕ್ತಿ ಮಾಡುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಂಬಂಧಪಟ್ಟಂತಹ ಕಂಪಲ್ಸರಿಯಾದ ಕರ್ಮ. ಅದು ಕಾರಣ ಏನು ಅಂತ ಹೇಳಿದರೆ, ನಾವಿಲ್ಲಿ ಹುಟ್ಟಿ ಬಂದಿರುವುದೇ ಭಗವಂತನಿಂದ, ಬದುಕ್ತಾ ಇರುವುದೇ ಭಗವಂತನಿಂದ. ಯಾಕೆ ಈ ದೇಹ ಬಂದಿದೆ ಅಂದರೆ ಭಗವಂತನ ಅನುಗ್ರಹ ಪಡೀಲಿಕ್ಕೋಸ್ಕರ. ಅದು ಹೇಗೆ ಸಾಧ್ಯ ಅಂದರೆ ಭಗವಂತನಲ್ಲಿ ಭಕ್ತಿ ಮಾಡುವುದರಿಂದಾಗಿ. ಅದಕ್ಕೆ ಭಕ್ತಿಯನ್ನು ಮಾಡುವುದು ನಿಯತ. ಅದು ಅಂದರೆ ಭಕ್ತಿಯನ್ನು ಮಾಡುತ್ತಾ ದೇವರಲ್ಲಿ ನಾವು ಯಾವುದೇ ಕರ್ಮವನ್ನು ಮಾಡಬೇಕು. ಯಾವ ಕರ್ಮ ಅಂದರೆ ಅದು ನನಗೆ ಕಂಪಲ್ಸರಿ ಆಗಿರಬೇಕು, ಅಂಥ ಕರ್ಮವನ್ನು ಮಾಡುವಂಥದ್ದು. ಮತ್ತು ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ತದರ್ಪಣ ಬುದ್ಧಿಯ. ಕೃಷ್ಣ ಹಿಂದೆ ತಿಳಿಸಿದಾಗೆ ಮಯಿ ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅಂತ ಹೇಳಿ ಎಲ್ಲ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡು ಅಂತ ಹೇಳಿದ್ದಾನೆ. ಆ ರೀತಿ ನಾವು ದೇವರ ಪ್ರೀತಿಗೋಸ್ಕರ ಮಾಡುವುದು. ದೇವರಿಗೆ ಖುಷಿಯಾಗಲಪ್ಪ ನಾನು ಮಾಡುವಂಥ ಯಾವುದೇ ಕರ್ಮ ದೇವರಿಗೆ ಖುಷಿಯಾಗಲಿ ಅಂತ ಮಾಡುವಂಥದ್ದು. ಅದೇ ಒಂದು ಫಲ, ದೇವರಿಗೆ ಖುಷಿಯಾದರೆ ಸಾಕು ಅಂತ. ಅದಕ್ಕಿಂತ ಹೆಚ್ಚಿನದ್ದು ಇಟ್ಕೊಳ್ಳದೇ ಮಾಡುವಂತಹ ಕರ್ಮ ಏನಿದೆ ಇದು ನಿಯತವಾದ ಕರ್ಮವಾಗಿರುತ್ತದೆ. ಅಂದರೆ ಒಬ್ಬ ವ್ಯಕ್ತಿಗೆ ಇದು ಕಂಪಲ್ಸರಿ.
ಈ ರೀತಿ ಇಟ್ಕೊಂಡು ನನ್ನ ಪಾಲಿನ ಕರ್ಮ ಮಾಡಬೇಕಾದದ್ದು. ಮತ್ತು ಹೇಗಿರಬೇಕು ಅಂದರೆ ಸಂಘರಹಿತಮ್ ಅಂತ ಹೇಳ್ತಾನೆ. ಸಾತ್ವಿಕವಾದ ಕರ್ಮ ಇನ್ಯಾಗ ಆಗಿರ್ತದೆ ಅಂತ ಹೇಳಿದ್ರೆ ಸಂಘ ಅಂತ ಹೇಳಿದ್ರೆ ನಂದು ಅಂತಿರಲ್ಲ. ಅದರಲ್ಲಿ ಆ ಕರ್ಮದಲ್ಲಿ ನಾನೇ ಮಾಡಿದ್ದು, ನನಗೆ ಸಂಬಂಧಪಟ್ಟದ್ದಿದು, ನಂದು ಈ ರೀತಿ ನನ್ನದು ಎನ್ನುವ ಭಾವನೆಯನ್ನು ಇಟ್ಕೊಳ್ಳದೇ ಇರುವ ಕರ್ಮ. ನೋಡಿ, ಆ ಕಾರಣದಿಂದಾಗಿಯೇ ಇವಾಗ ಒಂದು ಯಜ್ಞ ಅಂತ ಯಾವಾಗತ್ತೆ ಅಂತ ಹೇಳಿದರೆ ಅದರಲ್ಲಿ ಇದನ್ನ ಮಮ, ಇದು ನನಗೆ ಸೇರಿದ್ದಲ್ಲ, ದೇವರೇ ನಿನಗೆ ಸೇರಿದ್ದು. ನೋಡಿ, ಅದಕ್ಕೆ ಯಾವುದೇ ಒಂದು ಯಜ್ಞದಲ್ಲಿ ನಾವು ಏನು ಹಾಕಬೇಕಾದ್ರೂ ಕೂಡ ಅದನ್ನು ಹಾಕ್ತಾ ಅಗ್ನಯೇ ಸ್ವಾಹ ವಾಯವೇ ಸ್ವಾಹ, ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ಯಾಕಂದರೆ ಇದು ನಂದಲ್ಲ ನಿಂದೆ. ಅಂದರೆ ಈ ಭಾವನೆ ಏನಿದೆ ಅಂದರೆ ನನ್ನದು ಎನ್ನುವ ಭಾವನೆಯನ್ನು ತೊರೆದು ನಾನೇ ಮಾಡ್ತಾ ಇದ್ದೇನೆ ಅನ್ನುವಂತಹ ಹಮ್ಮನ್ನು ಬಿಟ್ಟು, ಮತ್ತೇನು ಅಂದರೆ ದೇವರು ಮಾಡಿಸಿದ್ದನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಈ ಭಾವನೆಯನ್ನು ಕ್ಷಣದಲ್ಲಿ ಒಳಹೊತ್ತು ಏನು ನಾನಿಲ್ಲಿ ಮಾಡ್ತಾ ಇದ್ದೇನೆ, ಇದು ದೇವರು ಕೊಟ್ಟದ್ದು, ಈ ದೇಹ ದೇವರು ಕೊಟ್ಟದ್ದು, ಇಂದ್ರಿಯಗಳು ದೇವರು ಕೊಟ್ಟದ್ದು, ಆ ದೇವರು ಕೊಟ್ಟದ್ರಿಂದ ನಾನು ದೇವರಿಗೆ ಮಾಡ್ತಾ ಇದ್ದೇನೆ. ಯಾವ ರೀತಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಬಾಳಿರು, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು ಅಂತ ಹೇಳಿದಾಗೆ ದೇವರೇನು ಕೊಟ್ಟಿದ್ದಾನೆ ಅದನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಈ ಭಾವನೆಯನ್ನಿಟ್ಟುಕೊಂಡು ಮಾಡುವ ಕರ್ಮ ಏನಿದೆ ಇದು ಸಾತ್ವಿಕವಾದ ಕರ್ಮ. ಅದೇ ಸಂಘರಹಿತವಾದ ಕರ್ಮ. ಮತ್ತೇನೆಂದರೆ ಅರಾಗ ದ್ವೇಷದ ಕೃತಂ ಅಂತ ಹೇಳ್ತಾನೆ. ನಾವು ಯಾವುದ ಕರ್ಮ ಮಾಡ್ತೇವೆ, ಕರ್ಮ ಮಾಡಬೇಕಾದ್ರೆ ರಾಗ ಇಲ್ಲ. ರಾಗ ಅಂತ ಹೇಳಿದರೆ ಇದನ್ನು ಮಾಡಿದರೆ ನನಗೆಲ್ಲರೂ ಹೊಗಳುತ್ತಾರೆ, ನನಗೆಲ್ಲ ಕಡೆ ಪ್ರಸಿದ್ಧಿ ಬರ್ತದೆ, ನಾನು ಫೇಮಸ್ ಆಗ್ತೇನೆ ಈ ಕರ್ಮವನ್ನು ಮಾಡಿ. ಇಲ್ಲ, ಆ ರೀತಿ ಇರಬಾರ್ದು ಮನಸ್ಸಿನಲ್ಲಿ. ಮತ್ತೇನು ಅಂತ ಹೇಳಿದರೆ ನಾನು ದೇವ್ರ ಪ್ರೀತಿಗೋಸ್ಕರ ಮಾಡಿದ್ದಷ್ಟೇ, ಇದರಿಂದ ಕೀರ್ತಿ ಬರ್ತದೆ, ನಾನು ಪ್ರಸಿದ್ಧಿ ಪಡಿತೇನೆ, ನನ್ನನ್ನು 10 ಜನ ಹೊಗಳುತ್ತಾರೆ, ಇದು ಯಾವುದೂ ಇಲ್ಲವೇ ಇಲ್ಲ. ಇದು ಸಾತ್ವಿಕವಾದ ಕರ್ಮ ಆಗಿರುತ್ತದೆ. ನೋಡಿ, ಅದಕ್ಕೋಸ್ಕರ ಸಾತ್ವಿಕವಾದ ಕರ್ಮ ಯಾವತ್ತೂ ಪ್ರಸಿದ್ಧಿಯನ್ನು ಬಯಸುವುದಿಲ್ಲ. ಮತ್ತು ಪ್ರಸಿದ್ಧಿ ಬಂದರೂ ದೇವರ ಅನುಗ್ರಹದಿಂದ ಬರಬೇಕು ಅಂತ ಯಾವತ್ತೂ ಸಾತ್ವಿಕ ಕರ್ಮ ಮಾಡುವವನು ಬಯಸುವಂಥದ್ದು. ಇದಕ್ಕೆ ಏನು ಸಿಕ್ಕಿದ್ರೂ ದೇವರು ಕೊಡಬೇಕೆ ಹೊರತು ನಾನಾಗಿ ಬಯಸಬಾರ್ದು, ಯಾವುದನ್ನು ಬಯಸುವುದೂ ಇಲ್ಲ ಅವನು. ಇವಾಗ ಏಕಾದಶಿ ಉಪವಾಸ ಯಾಕೆ ಮಾಡೋದು ಅಂದರೆ ನಾನು ಊರಿಡೀ ಪ್ರಸಿದ್ಧಿ ಆಗಬೇಕು ಅಂತಲ್ಲ, ನನಗೆ ಕೀರ್ತಿ ಬರಬೇಕು ಅಂತಲ್ಲ, ಮತ್ತು ದೇವರಿಗೆ ಖುಷಿಯಾಗಲಿ ಅಂತ ಅಷ್ಟೇ ಭಾವನೆಯಿಂದ. ಹೀಗೆ ಅದರಲ್ಲಿ ರಾಗ ಇಲ್ಲ, ದ್ವೇಷವೂ ಕೂಡ ಇಲ್ಲ. ನಾನು ಆ ಕರ್ಮ ಮಾಡಬೇಕಾದ್ರೆ ದ್ವೇಷ ಇಲ್ಲ ಅಂತ ಹೇಳಿದರೆ ನಾನು ಅದನ್ನು ಮಾಡಿದೆ, ಆ ಕರ್ಮ ಮಾಡಿದ್ರಿಂದ ನನಗೇನು ಒಳ್ಳೆಯದಾದಾಗ ಕಾಣಲಿಲ್ಲ, ಜೀವನದಲ್ಲಿ ಕೆಟ್ಟದಾದ ಕೂಡಲೇ ನಾನು ಆ ಕರ್ಮಕ್ಕೂ ಆ ಕೆಟ್ಟದ್ದಕ್ಕೂ ಸಂಬಂಧ ಹಚ್ಚೋದು. ನೋಡಿದ್ರಾ, ನಾನು ಇಷ್ಟೆಲ್ಲ ಒಳ್ಳೇದು ಮಾಡಿದೆ, ಇಷ್ಟೆಲ್ಲ ಮಾಡಿದ್ರು ನನಗೆ ಈ ರೀತಿ ಕೆಟ್ಟದಾಗ್ಬಿಡ್ತಲ್ವಾ, ದೇವ್ರು ಈ ರೀತಿ ಕೆಟ್ಟದ್ದು ಮಾಡಿಬಿಟ್ನಲ್ವಾ ಹೀಗೆ ತಾನು ಆ ಕರ್ಮದ ಬಗ್ಗೆ ದ್ವೇಷ ಮಾಡೋದು. ಇವಾಗ ದೇವರು ಪೂಜೆ ಮಾಡಿದೆ, ದೇವರ ಆರಾಧನೆ ಮಾಡಿದೆ, ನನ್ನ ಜೀವನದಲ್ಲಿ ಕೆಟ್ಟದಾದ ಕೂಡಲೇ ನಾನು ಇಷ್ಟೆಲ್ಲ ಪೂಜೆ ಮಾಡಿದೆ, ಏನಾಯಿತು, ಇಷ್ಟೆಲ್ಲ ಜಪ ಮಾಡಿದೆ, ಈ ರೀತಿ ನಾನು ಆರೋಪವನ್ನು ಮಾಡುವುದು, ದ್ವೇಷ ಮಾಡುವುದು ಇಲ್ಲ, ಅದಿಲ್ಲ. ರಾಗ ದ್ವೇಷ ಇಲ್ಲ ಅಂತ ಹೇಳಿದರೆ ಅದು ಸಿಗಬೇಕು ಇದು ಸಿಗಬೇಕು ಅಂತಲೂ ಇಲ್ಲ, ಇದು ಬೇಡ ಅದು ಬೇಡ ಅಂತಲೇ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ಬಂದದ್ದೆಲ್ಲ ಬರಲಿ, ನಾನು ನನ್ನ ಪಾಲಿನ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ಏನು ಬರ್ತದೋ ಅದು ದೇವರು ಪ್ರಸಾದ. ನೋಡಿ, ಇಷ್ಟೇ ಸ್ವೀಕಾರ ಮಾಡುವಂಥದ್ದು. ಅಂದರೆ ಹಿಂದೆಯೇ ಕೃಷ್ಣ ಹೇಳಿದ್ದಾನೆ ಇದನ್ನು, ಸುಖ ದುಃಖೇ ಸಮಯ ಕೃತ್ವ ಲಾಭೋ ಜಯೋ. ನೋಡಪ್ಪ, ನೀನು ಯಾವತ್ತೂ ಒಂದು ಕರ್ಮ ಮಾಡಬೇಕಾದ್ರೆ ನನಗೆ ಸುಖವೇ ಸಿಗಬೇಕು, ದುಃಖ ಸಿಗಬಾರ್ದು, ಲಾಭವೇ ಸಿಗಬೇಕು, ನಷ್ಟ ಸಿಗಬಾರ್ದು, ಆ ರೀತಿಯೆಲ್ಲ ಎಣಿಸ್ಬೇಡ. ನಿನಗೇನು ದೇವರು ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡೋದು. ನೋಡಿ, ಈ ರೀತಿ ತಾನು ಆ ಕರ್ಮವನ್ನು ಮಾಡಬೇಕಾದ್ರೆ ನ್ಯೂಟ್ರಲ್ ಆಗಿಟ್ಕೊಳ್ಳೋದು, ದೇವರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತೇನೆ ಎನ್ನುವ ಭಾವನೆಯನ್ನು ಹೊಂದಿರುವಂಥದ್ದು. ಇದು ಸಾತ್ವಿಕವಾದ ಕರ್ಮವಾಗಿರುತ್ತದೆ. ಮತ್ತಿನ್ನೊಂದೇನು ಅಂತ ಹೇಳಿದರೆ ಆ ನಿಯತ ಕರ್ಮದಲ್ಲಿ ಅವನಿಗೆ ರಾಗದ್ವೇಷಗಳಿಲ್ಲ, ಅದು ಕೂಡ ಮುಖ್ಯ ಅಂತ ಹೇಳಿದರೆ, ಇವಾಗ ನಾನು ಮಾಡಲೇಬೇಕಾದದ್ದು, ಇವಾಗ ಒಂದು ಏಕಾದಶಿ ಉಪವಾಸ ಇರ್ಬೋದು, ಅದೇ ಇವಾಗ ಒಬ್ಬ ಬೆಳಗ್ಗೆ ಎದ್ದು ಜಪ ಮಾಡ್ತಾನೆ, ಪೂಜೆ ಮಾಡಲೇಬೇಕು. ಅದರಲ್ಲಿ ಅವನಿಗೆ ಭಾರೀ ಪ್ರೀತಿ ಅಂತನೂ ಇಲ್ಲ, ಅಂದರೆ ತುಂಬ ಹಚ್ಚಿಕೊಂಡಿದ್ದೇನೆ ಅಂತಲೇ ಇಲ್ಲ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ. ಅದರಿಂದ ಏನು ಅಂತ ಹೇಳಿದರೆ ಇವಾಗ ಅವನಿಗೆ ಮಾಡಲಿಕ್ಕಾಗಲಿಲ್ಲ ಅಂದರೆ ತಾನು ಹತ್ಕೊಂಡು ಕೂತ್ಕೊಳ್ಳೋದು, ಹಾಗೆ ಮಾಡೋದು, ಹೀಗೆ ಮಾಡೋದು. ಮತ್ತು ಇನ್ನೊಂದೇನು ಅಂತ ಹೇಳಿದರೆ ಅದನ್ನು ಮಾಡಿದ ಕೆಟ್ಟದಾಯಿತು ಅಂದರೆ ದ್ವೇಷ ಮಾಡೋದು, ಇದೆರಡೂ ಇರಬಾರ್ದು. ಮತ್ತೇನು ಅಂತ ಹೇಳಿದರೆ ದೇವರು ಮಾಡಿಸ್ತಾ ಇದ್ದಾನೆ, ನಾನು ಮಾಡಿದ್ದೇನೆ,
ಇಲ್ಲ ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಆಗ ಹತ್ಕೊಂಡು ಕೂತ್ಕೊಳ್ಳೋದಲ್ಲ, ಮತ್ತೇನಾದರೂ ದೇವರ ಹತ್ರ ಕ್ಷಮೆ ಕೇಳೋದು. ದೇವರೇ ನನ್ನಿಂದ ಮಾಡಲಿಕ್ಕೆ ಆಗಲಿಲ್ಲ, ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು. ಅಂದರೆ ಆದಷ್ಟು ದೇವರ ಸ್ಮರಣೆ ಮಾಡುವುದು. ಈ ರೀತಿ ನನ್ನ ನಿಯತವಾದ ಕರ್ಮಗಳೇನಿದೆ, ಮಾಡಲೇಬೇಕಾದದ್ದು, ಆ ಮಾಡಲೇಬೇಕಾದ ಕರ್ತವ್ಯವನ್ನು ಮಾಡ್ತಾ ಅದರಲ್ಲಿ ಹಮ್ಮನ್ನು ಬಿಡ್ತಾ ಮತ್ತು ಯಾವುದೇ ರಾಗದ್ವೇಷಗಳಿಲ್ಲದೆ ಮತ್ತು ಅಫಲ ಪ್ರೇಪ್ಸುನ ಅಂತೇಳಿದರೆ ತಾನು ಫಲವನ್ನು ಬಯಸದೆ ಅಂದರೆ ನನಗೆ ಅದೇ ಸಿಗಬೇಕು, ಇದೇ ಸಿಗಬೇಕು ಅಂತ. ಒಂದೇನು ಅಂತ ಹೇಳಿದರೆ, ನಾವು ಏನನ್ನು ಮಾಡ್ತೇವೆ, ಒಂದು ಸಾತ್ವಿಕವಾದ ಕರ್ಮ, ಅದಕ್ಕೆ ಫಲ ಸಿಕ್ಕೇ ಸಿಗತ್ತೆ. ಒಬ್ಬ ವ್ಯಕ್ತಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರದ ಅಂತ ಹೇಳಿದರೆ ಅವನಿಗೆ ಮಾರ್ಕ್ ಸಿಕ್ಕೇ ಸಿಗತ್ತಲ್ವ, ಅಂಕಗಳು ಸಿಕ್ಕೇ ಸಿಗತ್ತಲ್ವ. ಅದರಿಂದಾಗಿ ಫಲ ಸಿಗಬಾರ್ದು ಅಂತ ಬಯಸುವುದೂ ಅಲ್ಲ, ಫಲ ಸಿಕ್ಕುವುದಿಲ್ಲ ಅಂತ ಎಣಿಸೋದು ಅಲ್ಲ. ಮತ್ತೇನು ಅಂತ ಹೇಳಿದರೆ ಇಷ್ಟೇ ಸಿಗಬೇಕು ಅಂತ ಎಣಿಸದೇ ಇರುವುದು. ಇವಾಗ ಎಕ್ಸಾಮಿನೇಷನಲ್ಲಿ ನನಗೆ 100ಕ್ಕೆ 100 ಬರಬೇಕು ಅಂತ ಎಣಿಸದೇ ಇರುವುದು. ಮತ್ತೇನೆಂದರೆ ನಾನು ಎಷ್ಟು ಬರೆದಿದ್ದೇನೋ ಅದಕ್ಕೆ ಸರಿಯಾಗಿ ನನಗೆ ಸಿಗತ್ತೆ. ಅದೇ ರೀತಿ ನಾನು ಭಗವಂತನ ಆರಾಧನೆಯನ್ನು, ಈ ಕರ್ಮವನ್ನು ಯಾವ ರೀತಿ ಮಾಡಿದ್ದೇನೋ ಅದಕ್ಕೆ ಅನುಗುಣವಾಗಿ ದೇವರು ಕೊಡ್ತಾನೆ ನನಗೆ ಫಲ. ನೋಡಿ, ಇಷ್ಟೇ ಭಾವನೆಯನ್ನು ಇಟ್ಕೊಂಡಿರುವಂಥದ್ದು. ನೋಡಿ, ಅದಕ್ಕೋಸ್ಕರ ಅಫಲ ಪ್ರೇಪ್ಸುನ ಅಂತ ಹೇಳಿದರೆ ತಾನು ಇಂಥದ್ದೇ ಫಲ ಸಿಗಬೇಕು ಅಂತ ಯಾವತ್ತೂ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳದೇ ಇರುವುದು. ಮತ್ತೇನೆಂದರೆ ದೇವರು ಕೊಟ್ಟದ್ದು ಸಿಗತ್ತೆ ಅಂತ ಎಣಿಸೋದು. ಮತ್ತು ಅಫಲ ಪ್ರೇಪ್ಸು ಅನ್ನುವುದಕ್ಕೆ ಇನ್ನೊಂದು ಅರ್ಥ ಏನಂದರೆ, ಅಂತ ಹೇಳಿದರೆ ಭಗವಂತನೇ ಫಲವಾಗಿ ಬಯಸುವಂಥದ್ದು ಅಂತ ಹೇಳಿದರೆ ದೇವರೇ ನನಗೆ ಸಿಗಬೇಕು ಅಂತ. ನಾನು ಈ ಕರ್ಮ ಮಾಡ್ತಾ ಇದ್ದೇನೆ, ಯಾಕೆ ಈ ಕರ್ಮ ಮಾಡ್ತಾ ಇದ್ದೇನೆ, ಇವಾಗ ಏಕಾದಶಿ ಮಾಡ್ತಾ ಇದ್ದೇನೆ, ದೇವಸ್ಥಾನಕ್ಕೆ ಹೋಗ್ತೇನೆ, ದೇವರು ಪೂಜೆ ಮಾಡ್ತೇನೆ, ಜಪ ಮಾಡ್ತೇನೆ, ಇದೆಲ್ಲ ಯಾಕೆ ಮಾಡಬೇಕು ಅಂದರೆ ನನಗೆ ದೇವರು ಸಿಗಬೇಕು, ನನಗೆ ದೇವರು ಬೇಕು ಅಂದರೆ ಹೀಗೆ ದೇವರೇ ನನಗೆ ಬೇಕು ಅಂತ ಅದೇ ಫಲವಾಗಿ ಬಯಸುವಂಥದ್ದು, ಅದಕ್ಕಿಂತ ಬೇರೆ ಏನನ್ನು ಬಯಸದೇ ಇರುವಂಥದ್ದು. ಇದು ಸಾತ್ವಿಕವಾದ ಕರ್ಮವಾಗಿರುತ್ತದೆ, ನಿಜವಾದ ಸಾತ್ವಿಕವಾದ ಕರ್ಮವಾಗಿರುತ್ತದೆ ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ವಾಸ್ತವಿಕವಾಗಿ ಇಂಥ ಸಾತ್ವಿಕವಾದ ಕರ್ಮವನ್ನು ಮಾಡಿದರೆ ದೇವರು ಮೆಚ್ಚಿಕೊಳ್ತಾನೆ. ಮತ್ತೇನು ಅಂತ ಹೇಳಿದರೆ ದೇವರಿಗೆ ಬಹಳ ಹತ್ತಿರವಾಗ್ತೇವೆ, ದೇವರ ಅನುಗ್ರಹವನ್ನು ನಾವು ಪಡೆಯುವರಾಗ್ತೇವೆ, ದೇವರನ್ನು ಕಾಣಲಿಕ್ಕೆ ಸಾಧ್ಯವಾಗುವಂತಹ ಕರ್ಮ ಇಂಥದ್ದು. ಇನ್ನು ರಾಜಸವಾದ ಕರ್ಮ ಅದೇ ಆಗಿರ್ತದೆ. ಅದನ್ನು ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಇನ್ನು ಯಾವ ಕರ್ಮವಾದರೂ ಕಾಮೇಪ್ಸುನ ಅಂತ ಹೇಳಿದರೆ ಆಸೆ ಬುರುಕನಿಂದ ಮಾಡಲ್ಪಡುವ ಕರ್ಮ ಅಂತ ಹೇಳಿದರೆ, ಯಾರು ಆಸೆ ಇಟ್ಕೊಂಡು ಮಾಡ್ತಾನೆ ನನಗೆ ಅದು ಸಿಗಬೇಕು ಇದು ಸಿಗಬೇಕು ಅಂತ. ನೋಡಿ, ಅದಕ್ಕಾಗಿ ಇದು ಎಂಥ ಕರ್ಮ ಅಂತ ಹೇಳಿದ್ರೆ ನಾನು ಮಾಡಲೇಬೇಕಾದ ಕರ್ಮ ಅಲ್ಲ, ಮತ್ತು ಆಸೆಗೋಸ್ಕರ ಮಾಡ್ತಾ ಇರುವ ಕರ್ಮ. ಒಂದು ಪೂಜೆಯೇ ಇರ್ಬೋದು, ಇವನು ಪೂಜೆ ಮಾಡ್ತಾನೆ, ಪೂಜೆ ಮಾಡಬೇಕಾದ್ರೆ ನೋಡಪ್ಪ ನಾನು ಮನುಷ್ಯನಾಗಿ ಹುಟ್ಟು ಬಂದಿದ್ದೇನೆ, ದೇವರು ನನಗೆ ಈ ಜನ್ಮ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಆ ದೇವರಿಗೆ ಕೃತಜ್ಞತೆಯನ್ನು ತೋರಿಸ್ಲಿಕ್ಕೋಸ್ಕರ ದೇವರ ಪ್ರೀತಿಗಾಗಲಿ ನಾನು ಪೂಜೆ ಮಾಡ್ತಾ ಇದ್ದೇನೆ ಅಂತ ಎಣಿಸಿದರೆ ಅದು ಸಾತ್ವಿಕವಾದ ಪೂಜೆ. ಅದು ಯಾಕಂದರೆ ನನ್ನ ಡ್ಯೂಟಿ, ಇದು ನನ್ನ ಕರ್ತವ್ಯ ಅಂತ. ಅದೇ ಪೂಜೆಯನ್ನು ನನಗೆ ತಿಂಗಳಿಗೆ ಇಷ್ಟು ಸಂಬಳ ಕೊಡ್ತೀರಾ, ನಾನು ಪೂಜೆ ಮಾಡ್ತೇನೆ, ಇದರ ಪೂಜೆ ಮಾಡಲ್ಲ. ಅಥವಾ ನೀವೆಷ್ಟು ಸಂಬಳ ಕೊಡೋದಾ, ಅದಕ್ಕೆ ನಾನು ಇಷ್ಟೇ ಪೂಜೆ ಮಾಡೋದು ದೇವರಿಗೆ. ಹೀಗೆ ಒಂದು ಪೂಜೆ ಎಂಬಂತಹ ಕರ್ಮವನ್ನೂ ಕೂಡ ಇವನು ದುಡ್ಡಿನ ಆಸೆ ಇಟ್ಕೊಂಡು ಮಾಡ್ತಾನೆ ಅಂತ ಹೇಳಿದರೆ ಅದು ರಾಜಸವಾದ ಕರ್ಮ ಆಯಿತು. ಒಂದು ಪೂಜೆನೇ ರಾಜಸವಾದ ಕರ್ಮ ಆಯಿತು. ಯಾಕಂದರೆ ನಾವು ಆಸೆ ಇಟ್ಕೊಂಡಾಗ, ಅಥವಾ ಯಾವುದು ಆಸೆ ಬುರುಕವಾದ ಕರ್ಮಗಳಿದೆಯೋ ಅದೇ ಮಾಡುವುದು. ಅಂದರೆ ಹೇಳ್ತಾನ, ಇಂಥ ವ್ರತವನ್ನು ಮಾಡಿ ಅದಕ್ಕೆ ನಿಮಗಿಂಥ ಫಲ ಸಿಗತ್ತೆ, ಅಂಥ ವ್ರತ ಮಾಡಿರಿ ಅಂಥ ಫಲ ಸಿಗತ್ತೆ. ಹೀಗೆ ಯಾವುದು ಆಸೆಯಿಂದ ಕೂಡಿದ ಕರ್ಮಗಳಿದೆಯೋ, ನಿಮಗೆ ಆಸೆ ಹುಟ್ಟಿಸುವ ಕರ್ಮ ಇದೆಯೋ ಅದನ್ನೇ ಮಾಡುವಂಥದ್ದು. ಇದು ರಾಜಸವಾದ ಕರ್ಮ ಆಗಿರುತ್ತದೆ. ಎರಡನೆಯದ್ದೇನು ಅಂತ ಹೇಳಿದರೆ ಅದರೊಟ್ಟಿಗೆ ಸಾಹಂಕಾರೇಣವ ಪುನಃ ಮತ್ತೆ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಅಹಂಕಾರದಿಂದಲೇ ಕೂಡಿಕೊಂಡಿರುವ ಕರ್ಮ ಇದು. ಅದಕ್ಕೆ ಸಾಹಂಕಾರೇಣ ಅಂತ ಹೇಳ್ತಾನೆ. ಅಂದರೆ ಅಹಂಕಾರೇಣ ಸಹಿತವಾದ ಕರ್ಮ. ಅಂದರೆ ಈ ಕರ್ಮ ಮಾಡಬೇಕಾದ್ರೆ ಯಾರು ಆಸೆಯನ್ನೇ ಇಟ್ಟುಕೊಂಡು ಕರ್ಮ ಮಾಡ್ತಾರೆ ಅವರೊಳಗೆ ಅಹಂಕಾರ ಇದ್ದೇ ಇರುತ್ತೆ. ಅಂದರೆ ಅದೆರಡಕ್ಕೆ ಲಿಂಕ್ ಇದೆ ಅಂತ ಕೃಷ್ಣ ಹೇಳ್ತಾರೆ. ಅದಕ್ಕೋಸ್ಕರ ಒಬ್ಬ ಆಸೆ ಬುರುಕನಾಗಿ ಕರ್ಮ ಮಾಡುವವನಿಗೆ ಇಲ್ಲಪ್ಪ ನಮ್ಗೆ ಹಾಗೇನಿಲ್ಲ, ಅಹಂಕಾರವೇ ಇಲ್ಲ, ಹೇಳಲಿಕ್ಕೆ ಇಲ್ಲ.
ಅಹಂಕಾರ ಇದ್ದೇ ಇದೆ ಅವನಿಗೆ. ಯಾಕಂತ ಹೇಳಿದ್ರೆ ನನಗೆ ಅದು ಬೇಕು, ನನಗೆ ಇದು ಬೇಕು, ಅವನಂತ ಹೊರಟಿರುವುದು ಯಾಕೋಸ್ಕರ ಅಂತ ಹೇಳಿದರೆ ನಾನು ದೇವರಿಂದ ಇದನ್ನು ಪಡೆದೇ ಬಿಡ್ತೇನೆ ಅಂತ ಎಣಿಸಿ. ಅಂದರೆ ಅವನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದರೆ, ನಾನು ಈ ಹೋಮ ಮಾಡಿದರೆ, ನಾನು ಈ ಪೂಜೆ ಮಾಡಿದರೆ ದೇವರು ನನಗೆ ಒಲ್ದು ಬಿಡ್ತಾನೆ. ಒಳಗಿರುವುದೇನು ಅಂತ ಹೇಳಿದರೆ ಅಹಂಕಾರವೇ ಅವನೊಳಗೆ. ಆದರೆ ಸಾತ್ವಿಕನಾದವನಲ್ಲಿ ಈ ರೀತಿ ಇರೋಲ್ಲ. ದೇವರು ನನಗೆ ಒಲ್ದೇ ಬಿಡ್ತಾನೆ ಅಂತ ಇರಲ್ಲ ಅವನಿಗೆ. ಮತ್ತೇನು ಅಂತೇಳಿದರೆ, ದೇವರು ಮಾಡಿಸಿದ್ದನ್ನು ಮಾಡ್ತಾ ಇದ್ದೆ ನಾನು, ಆ ದೇವರಿಗೆ ಖುಷಿ ಆಯಿತು ಅಂತೇಳಿದರೆ ನನಗೆ ಅನುಗ್ರಹ ಮಾಡ್ತಾನೆ. ಅಂದರೆ ಎಲ್ಲವನ್ನು ದೇವರ ಮೇಲೆ ಹಾಕಿರ್ತಾನೆ. ನಿನ್ನ ಸಂಕಲ್ಪಾನುಸಾರ ಮಾಡೋ ದೇವರೇ, ನೀನು ಹೇಗೆ ಇಚ್ಛಿಸ್ತೀಯೋ ಹಾಗೆ ಮಾಡಪ್ಪ ಅಂತ ಹೇಳುವವನು ಸಾತ್ವಿಕ ಕರ್ಮ. ಆದರೆ ರಾಜಸ ಕರ್ಮ ಹೇಗಂತ ಹೇಳಿದ್ರೆ, ನಾನು ಏನು ಇಚ್ಛಿಸ್ತೇನೋ ಅದನ್ನೇ ದೇವರು ಕೊಡು. ನಾನು ಇಚ್ಛಿಸಿದ್ದನ್ನೇ ದೇವರು ಕೊಡಬೇಕು. ಯಾಕಂತ ಹೇಳಿದ್ರೆ ನಾನು ದೊಡ್ಡವನಲ್ವಾ, ನಾನು ಗ್ರೇಟ್ ಅಲ್ವಾ. ನೋಡಿ, ಈ ಭಾವನೆ ಒಳಗೆ ಕೂತಿರ್ತದೆ, ನಾನೇ ಮಾಡ್ತಾ ಇರೋದೊಂದು ಒಳಗೆ ಕೂತಿರ್ತದೆ. ಇದು ರಾಜಸವಾದ ಕರ್ಮದಲ್ಲಿರುವಂಥದ್ದು. ಅದರಿಂದಾಗಿಯೇ ಈ ರಾಜಸ ಕರ್ಮದಲ್ಲಿ ಇರುವಂತಹ ದೊಡ್ಡ ದೋಷ ಏನು ಅಂತ ಹೇಳಿದರೆ, ಕ್ರಿಯತೆ ಬಹುಲಾಯಾಸಂ, ತುಂಬ ಕಷ್ಟಪಟ್ಟುಕೊಂಡು ಕರ್ಮ ಮಾಡ್ತಾನೆ ಅಂತ ಹೇಳ್ತಾರೆ. ಯಾವ ಕರ್ಮ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಬಹುಲಾಯಾಸಂ, ಆಯಾಸ ಅಂತ ಹೇಳಿದ್ರೇ ಕಷ್ಟ, ಬಹುಲಾಯಾಸ ಅಂದರೆ ಬಹಳವಾದ ಕಷ್ಟ, ತುಂಬ ಕಷ್ಟಪಡ್ತಾನೆ. ಕಾರಣ ಏನು ಅಂತ ಹೇಳಿದರೆ, ಹಿಂದೆ ಹೇಳಿದಾಗ ಒಂದು ಆಸೆ ನಮ್ಮನ್ನು ಕಷ್ಟದ ಕಡೆಗೆ ದೂಡುತ್ತದೆ. ಎರಡನೇದು ಅಹಂಕಾರ. ಎರಡು ಮನುಷ್ಯನನ್ನು ಕಷ್ಟದ ಕಡೆಗೆ ದೂಡುತ್ತದೆ. ಕಾರಣ ಏನು ಅಂತ ಹೇಳಿದರೆ, ಯಾವ ಈ ಕರ್ಮವನ್ನು ಮಾಡ್ತಾನೆ ಅಲ್ಲಿ ಬರೀ ಆಸೆ ಇದೆ ಹೊರತು, ಅಂದರೆ ಅವನಿಗೆ ಆಸೆಯ ಮೇಲೆ ಇನ್ವಾಲ್ವ್ಮೆಂಟ್ ಇದೆ ಹೊರತು ಆ ಕರ್ಮದ ಮೇಲೆ ಇನ್ವಾಲ್ವ್ಮೆಂಟ್ ಇರೋಲ್ಲ ಅವನಿಗೆ. ಅದರಿಂದಾಗಿ ಏನು ಅಂತ ಹೇಳಿದರೆ, ನನಗೆ ಅದು ಸಿಗಬೇಕು ಅಂತ ಅಷ್ಟೇ ಇದೆ ಹೊರತು ನಾನು ಈ ಮಾಡುವ ಕರ್ಮ ಚೆನ್ನಾಗಿ ಮಾಡಬೇಕು ಅಂತ ಇಲ್ಲ ಅವನಿಗೆ. ಅದರಿಂದ ಏನು ಅಂತ ಹೇಳಿದರೆ, ಅವನಿಗೆ ಆ ಕರ್ಮದಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೇ ಇರುವುದರಿಂದಾಗಿ, ಮತ್ತು ಆ ಕರ್ಮವನ್ನು ಯಾವ ದೇವರನ್ನು ಕುರಿತು ಮಾಡ್ತಾ ಇದ್ದಾನೋ ಆ ದೇವರಲ್ಲಿ ಅವನಿಗೆ ನಿಜವಾದ ಭಕ್ತಿ ಇಲ್ಲದೇ ಇರುವುದರಿಂದಾಗಿ ಅವನಿಗೆ ಕಷ್ಟ ಆಗಲಿಕ್ಕೆ ಶುರುವಾಗುತ್ತೆ. ಯಾವತ್ತೂ ಅಷ್ಟೇ ಅಲ್ವಾ, ನಮಗೆ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಇದ್ದರೆ ಕಷ್ಟ ಆಗಲಿಕ್ಕೆ ಶುರುವಾಗುತ್ತೆ ನಮಗೆ. ಯಾಕಂತ ಹೇಳಿದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೋಸ್ಕರ. ಅದೇ ಇಂಟ್ರೆಸ್ಟ್ ಇದೆ ಅಂತ ಆದರೆ ನಿಜವಾಗ್ಲೂ ಅದು ಕಷ್ಟಕರವಾದ ಕೆಲಸ ಆದರೂ ಕೂಡ ನನಗದರಲ್ಲಿ ಆಸಕ್ತಿ ಇದೆ ಅಂತ ಹೇಳಿದ್ರೆ ಅದು ಕಷ್ಟ ಅಂತ ಕಾಣಲ್ಲ. ಮತ್ತು ಅದು ಸಲೀಸಾದ ಕರ್ಮ ಕಾಣಿಸ್ತದೆ, ಸುಲಭವಾದ ಕರ್ಮ ಕಾಣಿಸ್ತದೆ. ಇನ್ನೊಬ್ರು ಹೇಳಿದ್ರು ಕೂಡ, ಏನ್ರಿ ತುಂಬ ಕಷ್ಟ ಅಲ್ವಾ ನಿಮಗೆ ಪಾಪ ಅಂತ ಹೇಳಿದರೆ, ಇಲ್ಲಪ್ಪ ಏನೂ ಕಷ್ಟ ಇಲ್ಲ, ನನಗೆ ತುಂಬ ಖುಷಿ ಇದೆ ಈ ರೀತಿ ಹೇಳ್ತಾನೆ. ಕಾರಣ ಏನು ಅಂತ ಹೇಳಿದರೆ, ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರುವುದರಿಂದಾಗಿ. ಇವಾಗ ಯಾರಿಗೆ ಏಕಾದಶಿ ಉಪವಾಸ ಮಾಡುವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಏಕಾದಶಿ ಉಪವಾಸ ಮಾಡಬೇಕಾದ್ರೆ ಖುಷಿಯಾಗತ್ತೆ ಹೊರತು ಕಷ್ಟ ಆಗೋಲ್ಲ ಅವರಿಗೆ. ಅವ್ರು ಮಾಡ್ತಾ ಇರುವುದನ್ನು ನೋಡುವವರಿಗೆ ಕಷ್ಟ ಆಗ್ಬೋದು. ಏನ್ರಿ ಬೆಳಗಿಂದ ಏನೂ ತಿಂದಿಲ್ಲ ಪಾಪ ಉಪವಾಸ ಮಾಡ್ತಾ ಇದ್ದಾರೆ, ನಮಗೆ ನೋಡಲಿಕ್ಕಾಗೋಲ್ಲ. ಆದರೆ ಅವ್ರಿಗೆ ಕಷ್ಟ ಆಗೋಲ್ಲ, ಯಾಕಂದರೆ ಅವನು ಅದನ್ನು ಬಯಸಿ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾನೆ, ಮಾಡಬೇಕು ಅಂತ. ಮತ್ತೇನೆಂದರೆ ಅವನಿಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ, ದೇವ್ರಿಗೆ ಖುಷಿ ಆದರೂ ಸರಿ ಅಂತ. ಆದರೆ ಯಾರು ಆಸೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದಾನೆ, ಒಂದು ಏಕಾದಶಿ ಉಪವಾಸ ಯಾರು ಹೇಳಿದರು, ನೋಡ್ರಿ ನಿಮ್ಮ ಮಕ್ಕಳಿಲ್ಲ ಏಕಾದಶಿ ಮಾಡಿರಿ ಮಕ್ಕಳಾಗತ್ತೆ ಅಂತ. ಅವನಿಗೆ ಆಸೆ ಮಕ್ಕಳ ಮೇಲೆ, ಏಕಾದಶಿ ಮೇಲಲ್ಲ, ದೇವ್ರ ಮೇಲೂ ಅಲ್ಲ. ಅದಕ್ಕೋಸ್ಕರ ಕಷ್ಟಪಟ್ಕೊಂಡು ಮಾಡ್ತಾ ಇರ್ತಾನೆ ಅವನು. ಅಯ್ಯೋ ಮಾಡಲೇಬೇಕಲ್ಲ, ಹೇಳಿದಾರಲ್ಲ ಇದರ ಮಕ್ಕಳಾಗಲ್ಲ ಅಂತ, ಅದಕ್ಕೆ ನಾನು ಮಾಡ್ತಾ ಇದ್ದೇನೆ ಅಂದರೆ ಹೀಗೆ ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದರಲ್ಲಿ ಅಂದರೆ ಇನ್ವಾಲ್ವ್ಮೆಂಟ್ ಇಲ್ಲ, ತಾದಾತ್ಮ್ಯ ಇಲ್ಲ. ಅದರಿಂದಾಗಿ ತುಂಬ ಕಷ್ಟಪಟ್ಕೊಂಡು ಮಾಡ್ತಾನೆ, ಬಹಳ ಕಷ್ಟ. ಯಾಕಂದರೆ ಅವನಿಗೆ ದೇವರಲ್ಲಿ ಸರಿಯಾದ ಭಕ್ತಿ ಇಲ್ಲದೆ ಇರುವುದರಿಂದಾಗಿ. ಇಂತಹ ಕರ್ಮ ಏನಿದೆ ಇದು ರಾಜಸವಾದ ಕರ್ಮ ಆಗಿರ್ತದೆ ಅಂತ ಹೇಳ್ತಾನೆ. ಸಾಮಾನ್ಯ ನಾವು ಲೋಕದಲ್ಲಿ ನೋಡುವಂಥದ್ದು ಇಂಥದ್ದೇ ಕರ್ಮ. ಯಾಕಂತ ಹೇಳಿದರೆ ನಾವಿವತ್ತು ಹೋಮ ಮಾಡ್ತೇವೆ, ಯಜ್ಞ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಪ್ರತಿಯೊಂದು ನಾವು ಮಾಡ್ತೇವೆ. ಆದರೆ ಮಾಡಬೇಕಾದರೆ ನಮಗೇನು ಅಂತ ಹೇಳಿದರೆ ಆದಷ್ಟು ಬೇಗ ಮುಗಿಯುವುದು ಮುಖ್ಯ. ಯಾವುದೇ ಒಂದು ತುಂಬ ಹೊತ್ತಾಯಿತು ಅಂತ ಹೇಳಿದ್ರೆ ನಮಗೆ ಸಹಿಸ್ಕೊಳ್ಳಿಕ್ಕಾಗೋಲ್ಲ. ಅಯ್ಯೋ ಇನ್ನೂ ಇವ್ರದ್ದು ಮುಗ್ದೇ ಇಲ್ಲಪ್ಪ, ಇನ್ನೂ ಇವ್ರ ಪೂಜೆ ಮುಗ್ದೇ ಇಲ್ಲ, ಇನ್ನೂ ಇವ್ರ ಹೋಮ ಮುಗ್ದೇ ಇಲ್ಲ, ಅಯ್ಯೋ ಎಷ್ಟೊತ್ತು ಮಾಡ್ತಾರಪ್ಪ. ಯಾಕಂತ ಹೇಳಿದರೆ ಇವನಿಗೆ ಸುಸ್ತಾಗತ್ತೆ, ಇವನಿಗೆ ಕಷ್ಟ ಆಗುತ್ತೆ. ಈ ಕಷ್ಟ ಆಗ್ತಾ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವನಿಗೆ ಅದರಲ್ಲಿ ನಿಜವಾಗಲೂ ಇಂಟ್ರೆಸ್ಟ್ ಇಲ್ಲ, ಅದಕ್ಕಾಗಿ ಕಷ್ಟ ಆಗ್ತಾ ಇದೆ.
ನಿಜವಾಗಿಯೂ ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ಆವಾಗ ಅವನಿಗೆ ಇನ್ನೂ ಖುಷಿ ಆಗುತ್ತೆ. ಅಯ್ಯೋ ಇಷ್ಟು ಬೇಗ ಮುಗಿದು ಬಿಡ್ತಾ, ಇನ್ನೂ ಮಾಡಬೇಕಿತ್ತು, ಇನ್ನೂ ಆಗಬೇಕಿತ್ತು ಅಂತ. ಯಾವತ್ತೂ ಅದೇ ರೀತಿ. ಇವಾಗ ಒಂದು ಯಾಗವನ್ನು ಮಾಡುವಂತಹ ಪುರೋಹಿತ, ಆ ಪುರೋಹಿತನಿಗೆ ಸ್ವತಃ ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ. ಹಿಂದೆ ನಾವು ಕೇಳಿದ ಹಾಗೆ ಸಾತ್ವಿಕ ಕರ್ಮ, ನಿಯತಂ ಸಂಗರಹಿತಂ, ಆ ರೀತಿ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ಅವನಿಗೆ. ದೇವ್ರ ಪ್ರೀತಿಗೋಸ್ಕರ ಮಾಡ್ತಾ ಇದ್ದಾನೆ, ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಇದು ನನ್ನ ಕರ್ತವ್ಯ ಅಂತ ಮಾಡ್ತಾ ಇದ್ದಾನೆ ನೋಡಿ. ಆವಾಗ ಅವನಿಗೆ ಆ ಯಜ್ಞ ಮಾಡೋದು ಕಷ್ಟ ಆಗಲ್ಲ, ಮತ್ತು ಖುಷಿಯಾಗತ್ತೆ. ಅವನು ಆ ಯಜ್ಞವನ್ನು ಮಾಡ್ತಾ ಖುಷಿ ಪಡ್ತಾನೆ, ಅಯ್ಯೋ ನಾನು ದೇವರನ್ನ ಆರಾಧನೆ ಮಾಡ್ತಾ ಇದ್ದೇನಲ್ವ ಅಂತ. ಅದಿಲ್ಲದೆ ಯಾವ ಪುರೋಹಿತ ಕೇವಲ ದುಡ್ಡಿಗೋಸ್ಕರ ಬಂದ, ದಕ್ಷಿಣೆ ಕೊಡ್ತಾರೆ ನನಗೆ ಈ ಹೋಮ ಮಾಡಿದರೆ ಅಂದ ಕೇವಲ ದಕ್ಷಿಣೆಗೋಸ್ಕರ ಬಂದ, ಇಲ್ಲಿ ಹೇಳಿದಾಗೆ ಅವನಿಗೆ ದಕ್ಷಿಣೆಯದ್ದೇ ಆಸೆ, ಮತ್ತು ದೇವರ ಬಗ್ಗೆ ಭಕ್ತಿ ಇಲ್ಲ. ಅಥವಾ ಮತ್ತು ಇನ್ನೊಂದೇನು ಅಂದರೆ ಒಳಗಿನಿಂದ ಕೂತಿದೆ, ನಾನು ತಿಳಿದವನು, ನಾನು ಮಾಡಿಬಿಡ್ತೇನೆ ಇಂಥ ಹಮ್ಮು ಕೂತಿದೆ. ಅದರಿಂದಾಗಿಯೇ ಅವನಿಗೆ ಆ ಹೋಮಕ್ಕೆ ಕೂತರೆ ಎಷ್ಟು ಬೇಗ ಮುಗಿಸ್ತೇನೆ ಅನ್ನೋದು ಮುಖ್ಯವಾಗ್ತದೆ ಅವನಿಗೆ. ಯಾಕೆ ಅಂತ ಹೇಳಿದರೆ ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ, ಆದಷ್ಟು ಬೇಗ ಮುಗಿಸಿಬಿಡಬೇಕು, ನನಗೆ ದಕ್ಷಿಣೆ ಸಿಗತ್ತೆ, ಇಷ್ಟೇ ಇರ್ತದೆ ಅವನಿಗೆ. ಅದಕ್ಕೋಸ್ಕರ ಆದಷ್ಟು ಬೇಗ ಅಂದರೆ ಮಂತ್ರವನ್ನೆಲ್ಲ ತಾನು ತಪ್ಪಾಗಿ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾನೆ, ಗಡಿಬಿಡಿಯಲ್ಲಿ ಮುಗಿಸ್ಬಿಡ್ತಾನೆ. ಯಾಕಂತ ಹೇಳಿದರೆ ಅವನು ರಾಜಸವಾದ ಕರ್ಮ ಮಾಡ್ತಾ ಇದ್ದಾನೆ ನೋಡಿ. ರಾಜಸವಾದ ಕರ್ಮ ಹೀಗಾಗುತ್ತೆ. ಇನ್ನು ತಾಮಸವಾದ ಕರ್ಮದ ಬಗ್ಗೆ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಅನುಬಂಧಂ ಕ್ಷಯಂ ಹಿಂಸಾಂ ಅನವೇಕ್ಷ್ಯ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸ ಮುಚ್ಯತೆ. ತಾಮಸವಾದ ಕರ್ಮ ಹೇಗಿರ್ತದೆ ಅದನ್ನು ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಮೊದಲನೇದಾಗಿ ಅನುಬಂಧಂ ಅಂತ ಹೇಳಿದರೆ, ಅನುಬಂಧ ಅಂತ ಹೇಳಿದರೆ ಅದರ ಪರಿಣಾಮ. ಇದನ್ನು ಮಾಡಿದರೆ ಏನಾಗತ್ತೆ ಯೋಚನೆ ಮಾಡಲ್ಲ. ಮತ್ತೇನು ಅಂತ ಹೇಳಿದರೆ ಅವ್ರು ಮಾಡಿದ್ದು ನೋಡಿದ, ಇವ್ರು ಮಾಡಿದ್ದು ನೋಡಿದ, ತಾನು ಶುರು ಮಾಡಿದ. ಇದನ್ನು ನಾನು ಯಾಕೆ ಮಾಡಬೇಕು, ಇದು ನನಗೆ ಸಂಬಂಧಪಟ್ಟದ್ದ, ಇದರಿಂದ ನನಗೇನಾದರೂ ಪ್ರಯೋಜನ ಇದೆಯಾ, ಈ ರೀತಿ ಏನೂ ಯೋಚನೆಯನ್ನು ಮಾಡೋಲ್ಲ ನೋಡಿ. ಈ ವಿಷಯ ತಿಳ್ಕೊಳ್ಬೇಕು. ಇವಾಗ ನನಗೊಂದು ಚಂಡಿಕಾ ಯಾಗ ಮಾಡಬೇಕು ಅಂತ ಕಾಣಿಸ್ತು ಅಂತ ಹೇಳಿದರೆ, ಆ ಚಂಡಿಕಾ ಯಾಗ ಅವ್ರು ಮಾಡಿಸಿದ್ದಾರೆ ಇವ್ರು ಮಾಡಿಸಿದ್ದಾರೆ ಅಂತೆ, ನಮಗೂ ದುಡ್ಡಿದೆಯಲ್ಲ ಮಾಡಿಸ್ಬಿಡೋಣ. ಯಾರು ಚಂಡಿಕಾ ಅಂತ ಹೇಳಿದರೆ ಅವಳು ಹೋಮ ನಾನು ಯಾಕೆ ಮಾಡಬೇಕು, ಚಂಡಿಕಾ ಹೋಮ ನಾನು ಯಾಕೆ ಮಾಡಬೇಕು? ಒಳ್ಳೇದಾಗಬೇಕ್ರಿ, ಅದಕ್ಕೆ ಒಳ್ಳೇದಾಗ್ಲಿಕ್ಕೆ ಬೇರೆ ಇಲ್ವಾ, ಬೇರೆ ಬೇಕಾದಷ್ಟು ಹೋಮಗಳಿಲ್ವಾ? ಅಲ್ಲ ಬೇಡಪ್ಪ, ಹೋಗಲಿ ಚಂಡಿಕಾ ಕೂತು ಭಜನೆ ಮಾಡು, ಸ್ತೋತ್ರ ಮಾಡು, ಹೋಮವನ್ನೇ ಯಾಕೆ ಮಾಡಿಸ್ಬೇಕು? ಅದರ ನೋಡಿ ಈ ರೀತಿ ತಾನು ಚಿಂತನೆಯನ್ನು ಮಾಡಬೇಕು. ಸಾತ್ವಿಕ ಕರ್ಮ ಅಂದರೆ ಹಾಗೆ, ಯಾವುದನ್ನು ಮಾಡಬೇಕಾದರೂ ಮೊದಲು ಯೋಚನೆಯನ್ನು ಮಾಡಿ ನನಗೂ ಅದಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ತಿಳ್ಕೊಂಡು ಮಾಡ್ತಾನೆ ಹೊರತು ಇಲ್ಲದಿರ ಮಾಡೋದಲ್ಲ. ಇದನ್ನೇ ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ. ಒಮ್ಮೆ ಮಳೆಗಾಲ ಮುಗಿದಿತ್ತು, ಎಲ್ಲ ಗೋಪಾಲಕರು ಒಂದು ಯಾಗ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ಇಂದ್ರ ಯಾಗ ಮಾಡಲಿಕ್ಕೆ. ಆವಾಗ ಕೃಷ್ಣ ಹೋಗಿ ಇದನ್ನೇ ಕೇಳ್ತಾನೆ, ನೀವು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಯಾವ ಯಾಗ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅದಕ್ಕೆ ಅವ್ರು ಹೇಳ್ತಾರೆ, ನೋಡಪ್ಪ ನಾವು ಇಂದ್ರ ಯಾಗ ಮಾಡ್ತಾ ಇದ್ದೇವೆ, ಯಾಕಂದರೆ ಮಳೆ ಬರೆಸುವವನಿಂದ್ರ, ನಮಗೆ ಇವತ್ತು ಎಲ್ಲ ಕಡೆ ಮಳೆ ಬಂದಿದೆ, ಸಮೃದ್ಧವಾಗಿದೆ, ಅದಕ್ಕೆ ನಾವು ಯಾಗ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಕೃಷ್ಣ ಇದನ್ನೇ ಹೇಳ್ತಾನೆ, ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ. ಯಾಕಂತ ಹೇಳಿದರೆ ಈ ಇಂದ್ರ ಯಾಗಕ್ಕೂ ಗೋಪಾಲಕರು ದನ ಕಾಯುವವರು ನಮಗೂ ಸಂಬಂಧ ಏನಿದೆ? ಯಾಕೆ ಅಂತ ಹೇಳಿದರೆ ನಾವು ಬದುಕ್ತಾ ಇರುವಂತಹದ್ದು ಗೋವುಗಳಿಂದ, ನಮಗೆ ಆಹಾರ ಕೊಡುವಂತಹದ್ದು ಗೋವುಗಳು. ಯಾಕಂದರೆ ಗೋವುಗಳ ಉತ್ಪನ್ನ ಏನಿದೆ ಅದನ್ನು ಮಾರಾಟ ಮಾಡಿ ನಾವು ಬದುಕುವಂಥವ್ರು. ಅದಕ್ಕಾಗಿ ಆ ಗೋವುಗಳನ್ನು ನಾವು ಆರಾಧನೆ ಮಾಡೋದು ಬಿಟ್ಟು ಇಂದ್ರನನ್ನು ಆರಾಧನೆ ಮಾಡಿದರೆ ನಮಗೇನು ಸಿಗತ್ತೆ? ಮತ್ತು ಇನ್ನೊಂದೇನಂತ ಹೇಳಿದರೆ, ಮಳೆ ಬಂದಿದೆಯಲ್ವಾ, ಹೌದು ಮಳೆ ಬರುವುದು ಮುಖ್ಯ ಅಲ್ಲ, ಮತ್ತು ಬಂದ ಮಳೆ ನಿಲ್ಲುವುದು ಮುಖ್ಯ. ಆ ಮಳೆಯಿಂದಾಗಿ ಹುಲ್ಲು ಬರಬೇಕು ಅಂತ ಹೇಳಿದರೆ ಅಲ್ಲಿ ನೀರಿನ ಪಸೆ ಅಂದರೆ ನೀರಿನ ಇದಿರಬೇಕು, ಪಸೆ ಇರಬೇಕಲ್ಲಿ. ಹಾಗಿರಬೇಕು ಇದ್ದರೆ ಹುಲ್ಲು ಬೆಳೀತದೆ. ಅದೆಲ್ಲಿ ಅಂದರೆ ಬೆಟ್ಟದ ತಪ್ಪಲಿನಲ್ಲಿ ನೀರಿರುತ್ತದೆ, ಹುಲ್ಲಿರ್ತದೆ. ಅದಕ್ಕಾಗಿ ನಮ್ಮ ಹಸುಗಳಿಗೆ ಬೇಕಾದ ನೀರನ್ನು, ಹುಲ್ಲನ್ನು ಒದಗಿಸುವುದು ಬೆಟ್ಟ. ಅಂತಹ ಬೆಟ್ಟದ ಆರಾಧನೆಯನ್ನು ಮಾಡಿ. ಮತ್ತು ಇಂದ್ರ ಮಳೆ ಸುರಿಸ್ತಾನೆ ಅಂದರೆ ಸುಮ್ಮನೆ ಸುರಿಸ್ತಾನ? ಮತ್ತು ಅವನನ್ನು ತೃಪ್ತಿಪಡಿಸುವವರು ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡಿ, ಅದಕ್ಕೆ ಆ ಬ್ರಾಹ್ಮಣರನ್ನು ಆರಾಧನೆ ಮಾಡಿ. ಯಾರು ಬಡವರಿದ್ದಾರೆ ಅವರಿಗೆ ದಾನ ಧರ್ಮಾದಿಗಳನ್ನು ಮಾಡಿ. ಇದಕ್ಕೆ ನೀವು ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ. ಇಂದ್ರಯಾಗಕ್ಕೆ ಎಷ್ಟು ಖರ್ಚು ಮಾಡ್ತೀರೋ ಅದನ್ನೇ ಮಾಡಿ.
ಅಂದರೆ ಇದು ನಮಗೆ ಸಂಬಂಧಪಟ್ಟಂತಹ ಆರಾಧನೆ. ನೋಡಿ, ಇದು ಕೃಷ್ಣ ತಿಳಿಸುವಂಥದ್ದು. ಸಾತ್ವಿಕ ಕರ್ಮ ಅಂದರೆ ಅದು ಹಿಂದೆ ನಿಯತ ಅಂತ ಹೇಳಿದ್ನಲ್ವ. ನಿಯತ ಅಂದರೆ ನನಗೆ ಸಂಬಂಧಪಟ್ಟದ್ದು ನಾನು ಮಾಡಬೇಕು. ನನಗೆ ಸಂಬಂಧಪಡದೇ ಇರುವುದನ್ನು ನಾನು ಮಾಡಲಿಕ್ಕೆ ಹೋದರೆ ಅದು ತಾಮಸವಾದ ಕರ್ಮ ಆಗುತ್ತೆ. ಇಲ್ಲಿ ಆ ರೀತಿ ಇರ್ತದೆ. ಮೊದಲನೇದಾಗಿ ಅನುಬಂಧಂ, ಇದರ ಬಗ್ಗೆ ಅನಪೇಕ್ಷ ಅಂದರೆ ಅದನ್ನು ಯೋಚನೆಯೇ ಮಾಡಲಿಕ್ಕೆ ಹೋಗಲ್ಲ. ಮತ್ತೇನು ಅಂತ ಹೇಳಿದ್ರೆ, ಈ ತಾಮಸ ಕರ್ಮದಲ್ಲಿ ಮುಖ್ಯ ಏನು ಅಂತ ಹೇಳಿದ್ರೆ ಮೋಹಾದಾರಭ್ಯತೆ ಕರ್ಮ, ತಿಳಿಯದೆ ಮಾಡುವ ಕರ್ಮ, ಮತ್ತು ತಪ್ಪು ತಿಳುವಳಿಕೆಯಿಂದ ಮಾಡುವ ಕರ್ಮ. ಇದು ಬಹಳ ಮುಖ್ಯವಾಗಿರುವಂಥದ್ದು ತಾಮಸ ಕರ್ಮದಲ್ಲಿ. ಏನು ಅಂತ ಹೇಳಿದ್ರೆ ತಪ್ಪೇ ತಿಳ್ಕೊಂಡು ಮಾಡ್ತಾನೆ, ಅಥವಾ ಏನೂ ಗೊತ್ತಿರೋಲ್ಲ. ಮತ್ತೇನಂದರೆ ಮಾಡಬೇಕು ಅವರು ಮಾಡಿದ್ರು ಇವರು ಮಾಡಿದ್ರು ಆದಾಗ ನಾನು ಒಂದು ಮಾಡಬೇಕು. ಮತ್ತೇನು ಅಂತ ಹೇಳಿದ್ರೆ ನಾನು ಮಾಡಿ ಎಲ್ಲ ಕಡೆ ನಾನೊಬ್ಬ ದೊಡ್ಡ ಮನುಷ್ಯ ಅಂತ ಪ್ರಸಿದ್ಧನಾಗಬೇಕು, ನಾನೊಬ್ಬ ಧಾರ್ಮಿಕ ಅಂತ ಜನ ತಿಳ್ಕೊಳ್ಬೇಕು. ಈ ರೀತಿ ಎಲ್ಲ ಏನೇನೋ ಭಾವನೆಗಳನ್ನು ಹೊತ್ತಿರುವ ಕರ್ಮ. ಎರಡನೇದೇನು ಅಂತ ಹೇಳಿದ್ರೆ ಕ್ಷಯಂ. ಯಾವ ಕರ್ಮವನ್ನು ಮಾಡಬೇಕಾದ್ರೆ ಮುಂದೆ ಇದರ ಪರಿಣಾಮ ಏನು ಅಂತ ಯೋಚನೆ ಮಾಡೋಲ್ಲ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಎಷ್ಟು ಪೋಲಾಗತ್ತೆ ಅದನ್ನು ಯೋಚನೆ ಮಾಡೋಲ್ಲ. ಅಂತ ಹೇಳಿದ್ರೆ ಎಷ್ಟು ಲಾಸ್ ಆಗತ್ತೆ ಅದನ್ನು ಯೋಚನೆ ಮಾಡೋಲ್ಲ. ಅಂದರೆ ಅದರಲ್ಲಿ ಏನು ಯೋಚನೆ ಮಾಡುವುದಿದೆ ಅಂತ ಹೇಳಿದರೆ, ಇವಾಗ ಒಂದು ಹೋಮ ಮಾಡ್ತೇನೆ. ಹೋಮವನ್ನು ಮಾಡಿದಾಗ ನಾನು ಅದರಲ್ಲಿ ಎಷ್ಟು ನಾಶ ಆಗತ್ತೆ ಯೋಚನೆ ಮಾಡಲ್ಲ. ಅಲ್ರಿ, ಅದರಲ್ಲಿ ಏನು ಯೋಚನೆ ಮಾಡುವುದಿದೆ ಅಂತ ಹೇಳಿದರೆ, ಇವಾಗ ಒಂದು ಚಂಡಿಕಾ ಯಾಗವನ್ನು ಮಾಡಿ ಆ ಚಂಡಿಕಾ ಯಾಗದಲ್ಲಿ ಪೂರ್ಣಾಹುತಿ ಅಂತ ನಾವು ಸೀರೆಯನ್ನು ಹಾಕ್ತೇವೆ, ಕುಂಕುಮ ಹಾಕ್ತೇವೆ, ಅರಿಶಿನ ಹಾಕ್ತೇವೆ, ಅಲ್ಲಿ ಬಳೆಯನ್ನು ಹಾಕ್ತೇವೆ, ಇದನ್ನೆಲ್ಲ ಹಾಕ್ತೇವೆ. ನಮ್ಮ ಪ್ರಕಾರ ಏನು ಅಂತ ಹೇಳಿದ್ರೆ ನಾವು ಭಾರೀ ದೇವಿಯನ್ನು ಒಲಿಸ್ಕೊಂಡ್ಬಿಟ್ಟು ಅಂತ. ವಾಸ್ತವಿಕವಾಗಿ ಅದರಿಂದ ಆಗುವಂತಹ ನಷ್ಟವನ್ನು ನಾವು ಯೋಚನೆ ಮಾಡೋದಿಲ್ಲ. ಯಾವತ್ತೂ ಹೋಮದಿಂದ ಬರುವ ಹೊಗೆ ಏನಿದೆ ಅದು ಇಡೀ ಪರಿಸರವನ್ನು ಶುದ್ಧ ಮಾಡಬೇಕು. ಅದಕ್ಕೋಸ್ಕರ ಯಾಗದಲ್ಲಿ ಇದನ್ನೇ ಹಾಕಬೇಕು ಅಂತ ಶಾಸ್ತ್ರ ನಿಯಮ ಮಾಡುತ್ತದೆ. ತುಪ್ಪ ಹಾಕಬೇಕು. ಅದು ಯಾವ ತುಪ್ಪ? ಎಮ್ಮೆ ತುಪ್ಪ ಹೇಳಲ್ಲ. ಮತ್ತು ಹಸುವಿನದ್ದೇ ತುಪ್ಪ, ಹಸುವಿನ ತುಪ್ಪವನ್ನು ಹಾಕಬೇಕು. ಇನ್ನು ಸಮಿಧೆಗಳು, ಇಂತಿಂಥ ಸಮಿಧೆಯನ್ನೇ ಇಂತಿಂಥ ಮರದ ಸಮಿಧೆಯನ್ನೇ ಹೇಳ್ತಾರೆ ಹೊರತು ಯಾವುದೋ ಸಿಕ್ಕಿದ್ದನ್ನೆಲ್ಲ ಹಾಕ್ಲಿಕ್ಕೆ ಹೇಳೋಲ್ಲ. ಯಾಕಂದರೆ ಅದರಿಂದ ಬರುವ ಹೊಗೆ ಏನಿದೆ ಅದು ನಮಗೆ ಆರೋಗ್ಯಕರವಾಗಿರುತ್ತದೆ, ಇಡೀ ವಾತಾವರಣವನ್ನು ಶುದ್ಧ ಮಾಡುತ್ತದೆ. ನೋಡಿ, ಹೀಗೆ ವಾಸ್ತವಿಕವಾಗಿ ಒಂದು ಯಾಗ ಅಥವಾ ನಾವು ಮಾಡುವ ಯಾವುದೇ ಕರ್ಮ ಜಗತ್ತಿಗೆ ಲಾಭದಾಯಕವಾಗಬೇಕು, ಅದು ಒಳ್ಳೆಯದನ್ನು ಮಾಡಬೇಕು. ಅದು ಬಿಟ್ಟು ಅದೇ ಯಾಗಕ್ಕೆ ನಾವು ಸೀರೆ ಹಾಕಿದ್ದು ಅಂತ ತಿಳ್ಕೊಳ್ಳಿ, ಅದೂ ಕೂಡ ಪಾಲಿಸ್ಟ್ರು ಸೀರೆ. ಪಾಲಿಸ್ಟ್ರು ಸೀರೆ ಅಂತ ಹೇಳಿದ್ರೆ ಅದೊಂದು ಪ್ಲಾಸ್ಟಿಕ್ ಇದ್ದ ಹಾಗೆ. ಅದು ಸುಟ್ಟಾಗ ಬರುವಂತಹ ಹೊಗೆ ಏನಿದೆ ಅದು ವಾತಾವರಣದ ಮೇಲೆ ಏನು ಪರಿಣಾಮ ಉಂಟು ಮಾಡುತ್ತದೆ ನಮಗೆ ಗೊತ್ತಲ್ವ. ಇವತ್ತು ವಿಜ್ಞಾನವನ್ನು ಓದಿರುವ ನಮಗೆ ಗೊತ್ತಿದೆ, ಪ್ಲಾಸ್ಟಿಕ್ಕನ್ನು ಸುಟ್ಟರೆ ಅದು ಪರಿಣಾಮ ಯಾವ ರೀತಿ ಆಗತ್ತೆ ಪರಿಸರದ ಮೇಲೆ ಅಂತ. ನೋಡಿ, ಈ ನಷ್ಟ ಇದನ್ನು ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಅದಲ್ಲದೆ ನಾವು ಆ ಹೋಮಕ್ಕೆ ದೊಡ್ಡ ದೊಡ್ಡ ಗೋಣಿಗಟ್ಟಲೆ ಅರಿಶಿನವನ್ನು ಸುರಿಯುವುದು, ಕುಂಕುಮವನ್ನು ಸುರಿಯುವುದು, ಅದರಿಂದ ಬರುವ ಹೊಗೆ ಇದು ಒಳ್ಳೆಯದ್ದೇ? ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅಷ್ಟರ ಮಟ್ಟಿಗೆ ಬರುವಂತಹ ಹೊಗೆ ಅಂದರೆ ಯಾವುದೇ ಕೂಡ ಒಂದು ಲಿಮಿಟಲ್ಲಿದ್ದಾಗ ಅದು ಒಳ್ಳೆಯದಾಗ್ತದೆ ಹೊರತು ಇಲ್ಲದಿದ್ದರೆ ಅದು ಹಾನಿಕರವೇ ಆರೋಗ್ಯಕ್ಕೆ ಅಥವಾ ಪರಿಸರಕ್ಕೆ. ಈ ಯಾವ ನಾಶವನ್ನು ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಮತ್ತೇನು ಅಂತ ಹೇಳಿದರೆ ಮಾಡಬೇಕಷ್ಟೇ, ಉಳಿದಾಗಿ ಏನು ಬೇಕಾದ್ರೆ ಹಾಳಾಗೋಗಲಿ. ನಿಮಗೆ ಎಲ್ಲಿವರೆಗೆ ಅಂದರೆ ಕೆಲವೊಂದು ನಾನೊಂದು ದೊಡ್ಡ ಯಾಗ ಮಾಡಬೇಕು ಅಂತ ಕಾಡನ್ನೇ ಕಡಿದು ಬಿಡ್ತಾರೆ. ಎಷ್ಟೋ ವರ್ಷದಿಂದ ಇರುವ ಕಾಡು, ಆ ಕಾಡನ್ನೆಲ್ಲ ಕಡ್ದಾಕ್ಬಿಡ್ತಾರೆ. ಅಲ್ಲ, ಈ ಮನುಷ್ಯನಿಗೆ ಬೆಳೆಸಲಿಕ್ಕೆ ಆಗದೇ ಇರುವವನಿಗೆ ನಾಶ ಮಾಡಲಿಕ್ಕೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಆ ಮರಗಳು 100 ವರ್ಷದಿಂದ ಇರುವ ಮರ, ಇವನು ಮಾಡುವುದೊಂದು ಒಂದು ದಿನದ ಕಾರ್ಯಕ್ರಮಕ್ಕೋಸ್ಕರ ಕಡ್ದು ಹಾಕ್ತಾನೆ ಆ ಮರಗಳನ್ನು. ಅಂದರೆ ಈ ನಷ್ಟವನ್ನು ಯೋಚನೆ ಮಾಡಿದಾನವನು, ಈ ನಾಶವನ್ನು ಯೋಚನೆ ಮಾಡಿದ್ದಾನೆ. ಇಲ್ಲ, ಅದೇನು ಮಾಡೋದೇ ಇಲ್ಲ. ಮತ್ತೇನೆಂದರೆ ನಮಗೆ ಕಾರ್ಯಕ್ರಮ ಆಗಬೇಕು, ವಿಜೃಂಭಣೆ ಆಗಬೇಕು, ಸಾವಿರಾರು ಜನ ಸೇರಬೇಕು, ಇಷ್ಟೇ. ಅದಕ್ಕೇನು ಬೇಕೋ ಅದನ್ನು ಮಾಡ್ತೇವೆ ಹೊರತು ಅದರಿಂದ ಪರಿಸರಕ್ಕೆ ಆಗುವ ನಾಶ, ಸಮಾಜಕ್ಕೆ ಆಗುವಂತಹ ನಾಶ, ಧರ್ಮಕ್ಕೆ ಆಗುವಂತಹ ನಾಶ ಇದ್ಯಾವುದು ಯೋಚನೆ ಮಾಡಲ್ಲ. ನೋಡಿ, ಇದು ತಾಮಸವಾದ ಕರ್ಮ. ಇನ್ನೂ ನಾವು ಯೋಚನೆ ಏನು ಮಾಡೋದಾದರೆ, ಈ ಕೆಲವು ಸಲ ಏನು ಅಂತ ಹೇಳಿದರೆ, ಈ ಯಾಗವನ್ನು ಮಾಡಬೇಕಾದ್ರೆ ಯಾಗವನ್ನು ಮಾಡಿರ್ಬೋದು, ಪೂಜೆ ಮಾಡುವವರು ಇರ್ಬೋದು, ಹೊಸತು ಏನೇನು ಪ್ರಾರಂಭ ಮಾಡ್ತಾರೆ. ಅದು ಶಾಸ್ತ್ರದಲ್ಲಿ ಹೇಳದೇ ಇರುವಂಥದ್ದು. ಮತ್ತು ಇವರೇ ಹೊಸದಾಗಿ ಶುರು ಮಾಡುವುದು, ಪ್ರಾರಂಭವನ್ನು ಮಾಡುವುದು ಇವರೇ. ನಿಜವಾಗಲೂ ಅವರು ಯೋಚನೆ ಮಾಡೋಲ್ಲ ಇದರಿಂದಾಗಿ ನಾವು ಧರ್ಮಕ್ಕೆ ಎಷ್ಟು ನಷ್ಟ ಮಾಡ್ತಾ ಇದ್ದೇವೆ.
ಧಾರ್ಮಿಕವಾಗಿ ನಾವು ಕೊಲೆ ಮಾಡ್ತಾ ಇದ್ದೇವೆ, ಯೋಚನೆ ಮಾಡೋಲ್ಲ. ಯಾಕಂದರೆ ಅವರು ತಾಮಸವಾದ ಕರ್ಮ ಮಾಡ್ತಾ ಇರುವುದರಿಂದಾಗಿ. ಅದನ್ನೇ ಕೃಷ್ಣ ಹೇಳ್ತಾನೆ, ನಾಶಂ. ಅದೇ ರೀತಿ ಹಿಂಸಾಂ, ನಾವೇನು ಕರ್ಮ ಮಾಡ್ತೇವೆ ಅದರಿಂದ ಎಷ್ಟು ಹಿಂಸೆ ಆಗುತ್ತೆ ಯೋಚನೆ ಮಾಡಲಿಕ್ಕೆ ಹೋಗೋಲ್ಲ. ಇವಾಗ ಉದಾಹರಣೆಗೆ ನಾನು ಮಾಡುವ ಕಾರ್ಯಕ್ರಮ ವಿಜೃಂಭಣೆ ಆಗಬೇಕು. ಅದಕ್ಕೇನು ಅಂತ ಹೇಳಿದ್ರೆ, ನಾವು ಎಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಅಲ್ಲಿ 8 ಕಡೆಗಳಲ್ಲೂ ಕೂಡ 8 ಮೈಕ್ ಹಾಕಿ ಇಡುವುದು, ಧ್ವನಿವರ್ಧಕದಿಂದ ನಾನು ಜೋರಾಗಿ ಆ ದೇವ್ರದ ಪದ್ಯ ಇರ್ಬೋದು ಯಾವುದನ್ನೇ ನಾನು ಹಾಕೋದು. ವಾಸ್ತವಿಕವಾಗಿ ಪರಿಸರಕ್ಕೆ ಅದರಿಂದ ಎಷ್ಟು ಹಾನಿ ಅಂತ ಹೇಳಿದರೆ, ಅದರಿಂದಾಗಿ ನಾವು ಈ ಶಬ್ದ ಮಾಲಿನ್ಯ ಎಷ್ಟು ಮಾಡ್ತೇವೆ. ವಾಸ್ತವಿಕವಾಗಿ ಇದು ಒಳ್ಳೆಯದಲ್ಲ. ಯಾವತ್ತೂ ಇರಬೇಕು, ಒಂದು ವೇದ ಮಂತ್ರ ಇರ್ಬೋದು ಅಥವಾ ಯಾವುದೇ ಒಂದು ಸಂಗೀತ ಇರ್ಬೋದು. ಹೇಗಿರಬೇಕು ಅಂತ ಹೇಳಿದ್ರೆ ಕಿವಿಗೆ ಇಂಪಾಗಿ ಇರಬೇಕದು, ಹೊರತು ಕರ್ಕಶವಾಗಬಾರದು. ಯಾವುದೇ ಒಂದು ಕೂಡ ಮಿತಿ ಮೀರಿದಾಗ ಕರ್ಕಶವಾಗ್ತದೆ. ಯಾವ ರೀತಿ ಹೇಳ್ತಾರಲ್ವ, ಅಮೃತವೂ ಕೂಡ ಮಿತಿ ಮೀರಿದರೆ ವಿಷ ಆಗತ್ತೆ ಅಂತ. ಹಾಗೆಯೇ ಯಾವುದು ಅನಪೇಕ್ಷವಾಗಿದೆಯೋ ಅಂಥದ್ದನ್ನು ಮಾಡಿ ಜನರಿಗೆ ನಾವು ಹಿಂಸೆಯನ್ನು ಕೊಡುವಂಥದ್ದು, ಒಂದು ರೀತಿ ಮಾನಸಿಕವಾದ ಹಿಂಸೆ ಆ ರೀತಿ ಕೊಡುವಂಥದ್ದು. ಅಥವಾ ಬೇರೆ ಬೇರೆ ರೀತಿಯಿಂದಾಗಿ ನಾವು ಹಿಂಸೆಯನ್ನು ಒಂದು 10 ಏನು ಕರ್ಕಶ ವಾದ್ಯಗಳನ್ನು ತಂದು ಅದನ್ನು ತಾವು ನುಡಿಸುವಂಥದ್ದು, ಇದು ಕೂಡ ಒಂದು ರೀತಿ ಕರ್ಕಶವೇ, ಅಂದರೆ ಒಂದು ರೀತಿ ಹಿಂಸೆಯೇ. ಹೀಗೆ ಯಾವ ಕರ್ಮದಲ್ಲಿ ಹಿಂಸೆಯ ಬಗ್ಗೆ, ಅಂದರೆ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತದೆ ಆ ಯೋಚನೆ ಮಾಡಲಿಕ್ಕೆ ಹೋಗಲ್ವೋ ಅಂಥ ಕರ್ಮ ಇದು ತಾಮಸ ಕರ್ಮವಾಗಿರುತ್ತದೆ. ಮತ್ತೇನೆಂದರೆ ಅನವೇಕ್ಷಜ ಪೌರುಷಂ, ನನ್ನ ಸಾಮರ್ಥ್ಯ ಏನು ಅದನ್ನಾದರೂ ಯೋಚನೆ ಮಾಡಬೇಕು ಬೇಡವೋ, ಅದು ಯೋಚನೆ ಮಾಡೋದಿಲ್ಲ. ನನಗೆ ಎಷ್ಟು ಸಾಮರ್ಥ್ಯ ಇದೆ ಇಷ್ಟೇ, ನನ್ನ ಕೆಪ್ಯಾಸಿಟಿ ಇಷ್ಟೇ, ಅದಕ್ಕನುಗುಣವಾಗಿ ನಾವು ಮಾಡಬೇಕು, ಅದೇನಿಲ್ಲ. ಮತ್ತೇನು ಅಂತ ಹೇಳಿದ್ರೆ, ಹಾಗೆ ಮಾಡಿಬಿಡೋಣ ಹೀಗೆ ಮಾಡಿಬಿಡೋಣ, ಅಲ್ರಿ ದುಡ್ಡಿಲ್ವಲ್ಲ ಸಾಲ ಮಾಡೋಣ, ಊರಿಡೀ ಸಾಲ ಮಾಡಿ ಮಾಡೋದು. ನಿನಗೆ ಯಾರು ಹೇಳಿದರು, ಯಾವ ದೇವರು ಹೇಳಿದ್ದಾರೆ ಸಾಲ ಮಾಡಿ ಮಾಡು ನಿನಗೆ ಅಂತ? ನೋಡಿ, ಅದಕ್ಕೋಸ್ಕರ ಸಾತ್ವಿಕವಾದ ಕರ್ಮ ಯಾವತ್ತೂ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ನನಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟೇ ನಾನು ಮಾಡ್ತೇನೆ. ಇವಾಗ ನನ್ನ ಪಾಲಿಗೆ ದೇವರು 10 ರೂಪಾಯಿ ಕೊಟ್ಟಿದ್ದಾನ, 10 ರೂಪಾಯಲ್ಲೇ ಅವನು ದೇವರನ್ನು ಒಲಿಸ್ಕೊಳ್ಳಿಕ್ಕೆ ನೋಡ್ತಾನೆ. ಯಾಕಂದರೆ ದೇವರೇ ನಾನು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದ್ದು ಇಷ್ಟೇ, ನನಗಿಷ್ಟೇ ಸಾಮರ್ಥ್ಯ ಇರುವುದು, ನಾನು ಅದರಿಂದಲೇ ಪೂಜೆ ಮಾಡ್ತೇನೆ. ನೋಡಿ, ಅದೇ ರೀತಿ ಇವಾಗ ಒಬ್ಬನಿಗೆ ಮಂತ್ರ ಏನು ಬರಲ್ಲ, ಮತ್ತೇನು ಅಂತ ಹೇಳಿದ್ರೆ ಬರೀ ದೇವ್ರ ನಾಮಸ್ಮರಣೆ ಬರ್ತದೆ, ಸ್ವಾಮಿ ನನಗೆ ಗೊತ್ತಿರೋದಿದೆ ಇದನ್ನೇ ನಾನು ಮಾಡ್ತೇನೆ ಅಂತ ಎಣಿಸ್ತಾನೆ ಹೊರತು, ಅವನಿಗೆ ಸಂಸ್ಕೃತ ಗೊತ್ತಿಲ್ಲದೆ ಇದ್ದರೂ ಕೂಡ, ಸರಿಯಾದ ಉಚ್ಚಾರಣೆ ಬರದೇ ಇದ್ದರೂ ಕೂಡ, ನಾನು ದೊಡ್ಡದೇನೋ ಸ್ತೋತ್ರ ಹೇಳಲಿಕ್ಕೆ ಹೋಗ್ತೇನೆ, ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಹೋಗ್ತೇನೆ, ಯಾವತ್ತೂ ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನನಗೆ ಆ ಸಾಮರ್ಥ್ಯ ಇಲ್ಲ. ವಿಷ್ಣು ಸಹಸ್ರನಾಮವನ್ನಾಗಲಿ ವೇದ ಮಂತ್ರವನ್ನಾಗಲಿ ಹೇಳುವ ಸಾಮರ್ಥ್ಯ ನನಗಿಲ್ಲ. ತಪ್ಪು ನಾನು ಹೇಳಲ್ಲ, ಸರಿ ಹೇಳಲಿಕ್ಕೆ ಬರೋಲ್ಲ. ಅದಕ್ಕೆ ದೇವರೇ ನನಗೇನು ಬರುತ್ತೋ ಅದನ್ನು ನಾನು ಮಾಡ್ತೇನೆ ಅಂದರೆ ನೋಡಿ, ಹೀಗೆ ಮೊದಲು ಸಾತ್ವಿಕವಾದ ಕರ್ಮ ಮಾಡಬೇಕಾದ್ರೆ ಅವನ ಯೋಗ್ಯತೆ ಕೆಪ್ಯಾಸಿಟಿ ತಿಳ್ಕೊಂಡಿರ್ತಾನೆ. ತಾಮಸವಾದ ಕರ್ಮದಲ್ಲಿ ಅದಿಲ್ವೇ ಇಲ್ಲ. ಮತ್ತೇನೆಂದರೆ ನನಗೆಲ್ಲ ಬರುತ್ತೆ, ನಾನು ಎಲ್ಲ ಮಾಡಿಬಿಡ್ತೇನೆ, ನಾನೇನು ಗ್ರೇಟ್, ಐ ಆಮ್ ಗ್ರೇಟ್. ನೋಡಿ, ಈ ರೀತಿ ತಿಳ್ಕೊಂಡು ಇವನು ಅವನ ಸಾಮರ್ಥ್ಯಕ್ಕೆ ಮೀರಿ ತಾನು ಮಾಡ್ತಾನೆ, ಅದರಿಂದಾಗಿಯೇ ಪಾಪ ಕಟ್ಟಿಕೊಳ್ತಾನೆ. ಹೀಗೆ ಈ ತಾಮಸವಾದ ಕರ್ಮ ಇದು ಯಾವುದನ್ನು ಯೋಚನೆ ಮಾಡಿದ, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಬೇಜವಾಬ್ದಾರಿತನದಿಂದ ಮಾಡುವ ಕರ್ಮ ಅದು ತಾಮಸವಾದ ಕರ್ಮವಾಗಿರುತ್ತದೆ. ಅದಕ್ಕೇನು ಕಾರಣ ಅಂತ ಹೇಳಿದರೆ ಏನೂ ಗೊತ್ತಿರೋಲ್ಲ, ಗೊತ್ತಿದ್ದರೂ ತಪ್ಪೇ ತಿಳ್ಕೊಂಡಿರ್ತಾನೆ ಹೊರತು ಸರಿಯಾಗಿ ತಿಳ್ಕೊಂಡಿರೋಲ್ಲ. ಇಂತಹ ಕರ್ಮ ತಾಮಸವಾಗಿರುತ್ತದೆ ಅಂತ ಕೃಷ್ಣ ಈ 3 ಕರ್ಮಗಳ ಬಗ್ಗೆ ತಿಳಿಸ್ಕೊಂಡು ಹೋದ. ಇದು ಯಾಕಂದರೆ ನಮಗೆ ಕೊಡುವ ಎಚ್ಚರಿಕೆ. ನಾವು ಏನೋ ಮಾಡ್ತೇವೆಯೋ, ನಾವು ಆ ಪೂಜೆ ಮಾಡಿದ್ವು, ಈ ವ್ರತ ಮಾಡಿದ್ವು, ನಮಗೇನು ಆಗಲೇ ಇಲ್ವಲ್ಲ, ಒಳ್ಳೇದಾಗಲೇ ಇಲ್ವಲ್ಲ, ಕೆಟ್ಟದಾಗ್ಬಿಡ್ತಲ್ವ. ನೀವು ಮಾಡಿರುವ ಕರ್ಮ ಎಂಥದ್ದು ನೋಡಿ. ನೀವು ಮಾಡಿದ್ದು ರಾಜಸ ಕರ್ಮವ, ಸಾತ್ವಿಕ ಕರ್ಮವ, ತಾಮಸ ಕರ್ಮವ, ಯೋಚನೆ ಮಾಡಿ. ಅಂದರೆ ಹೀಗೆ ನಮ್ಮನ್ನು ನಾವು ತಿದ್ದಿಕೊಳ್ಳಿಕ್ಕೋಸ್ಕರ ದೇವರು ಅದನ್ನು ತಿಳಿಸ್ತಾ ಇದ್ದಾನೆ. ಮುಂದೆ ಮಾಡುವವರು 3 ರೀತಿ ಹೇಗಿರ್ತಾರೆ ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಅದನ್ನಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.